ಬ್ಯಾಕ್ ಟು ಬ್ಯಾಕ್ ಶೋಗಳಲ್ಲಿ ಮಿಂಚ್ತಾ ಇದ್ದೀರಾ, ಅದ್ರ ಜೊತೆಗೆ ರಾಜ್ಕುಮಾರಿ ಆಗಿದ್ದೀರಾ. ಸೊ ಹೇಗಿದೆ ಆ ವೈಬ್ಸ್ ಎಲ್ಲ? ಸೊ ತುಂಬಾ ಖುಷಿ ಇದೆ ಕ್ಯಾರೆಕ್ಟರ್ ಬಗ್ಗೆ, ಸೀರಿಯಲ್ ಬಗ್ಗೆ, ಪ್ರೊಡಕ್ಷನ್ ಬಗ್ಗೆ. ನನಗೆ ಲಡ್ಡು ಕೊಡ್ತೀರಾ, ಕಜ್ಜಾಯ ಕೊಡ್ತೀರಾ? ಈಗ ಬ್ಯಾಕ್ ಟು ಬ್ಯಾಕ್ ಶೋಸ್ ಆಯ್ತು, ಸೀರಿಯಲ್ಸ್ ಆಯ್ತು, ನೆಕ್ಸ್ಟ್ ಸಿನಿಮಾ ರಂಗಕ್ಕೆ ಯಾವಾಗ ಬಲಗಾಲಿಟ್ಟು ಪ್ರವೇಶ ಮಾಡ್ತೀರಾ ಅಂತ? ಒಂದು ಒಳ್ಳೆ ಕ್ಯಾರೆಕ್ಟರ್, ಒಂದು ಒಳ್ಳೆ ಮೂವಿ, ಒಂದು ಒಳ್ಳೆ ಟೀಮ್ ಸಿಕ್ಕರೆ ಖಂಡಿತವಾಗ್ಲೂ ಚಿತ್ರದುರ್ಗದಲ್ಲಿ ಒಂದು ಚಪ್ಪಾಳೆ ಹೊಡೆಯುವುದರ ಮೂಲಕ ಅಲ್ಲಿನ ಆಡಿಯನ್ಸ್ಗೆ ಒಂದು ರೆಕಗ್ನೈಸ್ ಆಗಿ, ಅದಾದ ನಂತರ ಮಹಾನಟಿ ಡಿ ಭರ್ಜರಿ ಬ್ಯಾಚುಲರ್ಸ್ ಮೂಲಕ ಕನ್ನಡ ಕಿರುತೆರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡಿದಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಗಗನಬಾರಿ ಅವರು ಇವತ್ತು ನಮ್ಮ ಬಾಸ್ ಟಿವಿ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತುಕತೆಗೆ ಸಿಕ್ಕಿದ್ದಾರೆ. ಸೊ ಆಡಿಯನ್ಸ್ ಆಗೋಕ್ಕೂ ಸೈ, ಅದ್ರ ಜೊತೆಗೆ ಅದೇ ಆಡಿಯನ್ಸ್ ಸ್ಟೇಜ್ ಅಲ್ಲೇ ನಿಂತ್ಕೊಂಡು ನಾನು ಸೆಲೆಬ್ರಿಟಿ ಆಗೋಕ್ಕೂ ಸೈ ಅನ್ನುವಂಥದ್ದಕ್ಕೆ ಇವರು ಪ್ರೂವ್ ಮಾಡಿದ್ದಾರೆ. ಸೊ ಅವರ ಸೆಲೆಬ್ರಿಟಿ ಲೈಫ್ ಸ್ಟೈಲ್ ಹೇಗಿದೆ ಅಂತ ಹೇಳ್ಬಿಟ್ಟು ಒಂದಷ್ಟು ವಿಚಾರಗಳನ್ನ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಮೇಡಮ್, ಮೊದಲನೇದಾಗಿ ನಮಸ್ತೆ ಅಂಡ್ ಕಂಗ್ರಾಚುಲೇಷನ್ಸ್. ಬ್ಯಾಕ್ ಟು ಬ್ಯಾಕ್ ಶೋಗಳಲ್ಲಿ ಮಿಂಚ್ತಾ ಇದ್ದೀರಾ, ಅದ್ರ ಜೊತೆಗೆ ರಾಜ್ಕುಮಾರಿ ಆಗಿದ್ದೀರಾ. ಸೊ ಹೇಗಿದೆ ಆ ವೈಬ್ಸ್ ಎಲ್ಲ? ಥ್ಯಾಂಕ್ ಯು. ತುಂಬಾನೇ ಖುಷಿ ಆಗ್ತಾ ಇದೆ. ಸೀರಿಯಲ್ ಲೀಡ್ ಆಗಿ ಒಂದು ಪ್ರಮೋಷನ್ ಅಂತ ಏನೋ ಹೇಳ್ಬೋದು ಲೈಫಲ್ಲಿ ಇದು. ಸೊ ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದೀನಿ ಏನಾಗ್ಬೋದು ಅಂತ. ಫೈನಲಿ ಬಯಸಿದ ಬಾಗಿಲು ತೆಗಿಯೋಣ ಅಂತ ಹೇಳಿದ್ರಿ, ಅದಾದ್ಮೇಲೆ ಮಹಾನಟಿ ಆಯ್ತು, ಡಿ ಆಯ್ತು, ಭರ್ಜರಿ ಬ್ಯಾಚುಲರ್ಸ್ ಆಯ್ತು, ಈಗ ಜೀ ನಲ್ಲಿ ಒಂದೇ ಸಲ ದೊಡ್ಡ ಗೋಲ್ಡನ್ ಡೋರ್ ಅನ್ನೇ ಓಪನ್ ಮಾಡ್ಬಿಟ್ಟಿದ್ರ. ಹೆಂಗ್ ಅನಿಸ್ತಿದೆ ರಾಜ್ಕುಮಾರಿ ಸೀರಿಯಲ್ ಬಗ್ಗೆ, ಪಾತ್ರದ ಬಗ್ಗೆ ಹೇಳೋದಾದ್ರೆ? ಸೀರಿಯಲ್ ಬಗ್ಗೆ ಹೇಳೋದಾದ್ರೆ ತುಂಬಾ ಒಳ್ಳೆ ಆಪರ್ಚುನಿಟಿ ನನಗೆ. ಇದು ಚಾನೆಲ್ ಅಲ್ಲಿ ಮಾಡು ಅಂತ ಹೇಳಿದಾಗ ತುಂಬಾ ಖುಷಿ ಆಯ್ತು. ಆ ಒಂದು ಆಪರ್ಚುನಿಟಿ ಸಿಕ್ತು ಅಂತ. ಸ್ವಲ್ಪ ಭಯ ಇತ್ತು, ಹೇಗ್ ಲೀಡ್ ಕ್ಯಾರೆಕ್ಟರ್ ಕೊಡ್ತಾ ಇದ್ದಾರೆ, ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಅಂತ. ಬಟ್ ಲಡ್ಡು ಕ್ಯಾರೆಕ್ಟರ್ ಬಗ್ಗೆ ಗೊತ್ತಾದಾಗ ಅಷ್ಟೊಂದೇನು ಕಷ್ಟ ಆಗಲ್ಲ, ರಿಯಲ್ ಲೈಫಲ್ಲೂ ಗಗನ ಹಾಗೆ ಇರೋದಲ್ವಾ ಅಂತ. ಸೊ ತುಂಬಾ ಖುಷಿ ಇದೆ ಕ್ಯಾರೆಕ್ಟರ್ ಬಗ್ಗೆ, ಸೀರಿಯಲ್ ಬಗ್ಗೆ, ಪ್ರೊಡಕ್ಷನ್ ಬಗ್ಗೆ. ನೀಲಾ ಪ್ರೊಡಕ್ಷನ್ಸ್ ಚೆನ್ನಾಗಿ ಒನ್ ಆಫ್ ದ ಬೆಸ್ಟ್ ಪ್ರೊಡಕ್ಷನ್ ಅಂತ ಕೇಳಿದ್ದೀನಿ. ಸೊ ಫೀಲ್ ಮಾಡ್ತಾ ಇದ್ದೀನಿ ಇವಾಗ. ಜಿ ಅವರು ಯಾವಾಗಲೂ ಬೆಸ್ಟ್ ಅನ್ನೇ ಕೊಡ್ತಾರೆ. ಸೊ ಜಿ ಪವರ್ ಬರ್ತಾ ಇದೆ ಇವಾಗ, ಪವರ್ಫುಲ್ ಆಗಿ ಬೆಸ್ಟ್ ಸೀರಿಯಲ್ಸ್ನ ಕೊಡೋದಕ್ಕೆ ಟ್ರೈ ಮಾಡ್ತಾ ಇದೀವಿ. ಸೊ ಅದರಲ್ಲಿ ನಮ್ದು ಒಂದು ಸೀರಿಯಲ್ ಅನ್ನೋದು ಒಂದು ಖುಷಿ ವಿಚಾರ. ಈಗ ನನಗೆ ಲಡ್ಡು ಕೊಡ್ತೀರಾ, ಕಜ್ಜಾಯ ಕೊಡ್ತೀರಾ ಅಂತ? ಇಲ್ಲ, ನನ್ನ ಕ್ಯಾರೆಕ್ಟರ್ ನೇಮ್ ಬಂದು ಲಡ್ಡು, ಬಟ್ ಕೊಡೋದು ಮಾತ್ರ ಕಜ್ಜಾಯನೇ. ಗಗನ ಅವ್ರ ಹತ್ರ ಏನಾದ್ರೂ ಸ್ವಲ್ಪ ರಾಂಗ್ ಆಗಿ ಏನಾದ್ರು ಬಿಹೇವ್ ಮಾಡಿದ್ರೆ ಅಂದ್ರೆ ಬಿಸಿ ಬಿಸಿ ಕಜ್ಜಾಯ ಸಿಗುತ್ತೆ ಅಂತ? ಇಲ್ಲ, ಗಗನನ್ ಹತ್ರ ಕೇಳ್ತಿದ್ರ, ಲಡ್ಡು ಹತ್ರ ಕೇಳ್ತಿದ್ರ? ಗಗನ ಹತ್ರ ಕೇಳ್ಬೇಕಾದ್ರೆ ಅವಳು ಏನಾದ್ರು ರಾಂಗ್ ಆಗಿ ಬಿಹೇವ್ ಮಾಡಿದ್ರೆ ಖಂಡಿತವಾಗ್ಲೂ ಕಜ್ಜಾಯ ಕೊಡಲ್ಲ. ಅವಳು ಜಸ್ಟ್ ಇಗ್ನೋರ್ ಮಾಡ್ತಾಳೆ ಅಷ್ಟೇ. ನಾನು ಅಷ್ಟೇ ಲೈಫಲ್ಲಿ ಏನಕ್ಕಾದ್ರೂ ಸುಮ್ಮನೆ ಇಗ್ನೋರ್ ಮಾಡ್ತೀನಿ, ಯಾವ್ದನ್ನು ಕ್ಯಾರಿ ಫಾರ್ವರ್ಡ್ ಮಾಡಲ್ಲ. ಬಿಟ್ಟಾಕದಷ್ಟು ಒಳ್ಳೇದು ಅಂತ. ಸೊ ಕಲ್ಲಾಕ್ಬಿಟ್ಟು ಕೊಚ್ಚೆ ಸಿಡಿಸ್ಕೊಡೋದು ಬೇಡ ಅನ್ನೋದು ನಾನು ತುಂಬಾ ನಂಬ್ತೀನಿ. ದುಷ್ಟರನ್ ಕಂಡ್ರೆ ದೂರ ಇರಬೇಕು ಅಂತ. ಹಂಗಾಗಿ ಯಾವ ತಂಟೆಗೂ ಹೋಗಲ್ಲ ನಾನು. ಈಗ ಬ್ಯಾಕ್ ಟು ಬ್ಯಾಕ್ ಶೋಸ್ ಆಯ್ತು, ಸೀರಿಯಲ್ಸ್ ಆಯ್ತು, ನೆಕ್ಸ್ಟ್ ಸಿನಿಮಾ ರಂಗಕ್ಕೆ ಯಾವಾಗ ಬಲಗಾಲಿಟ್ಟು ಪ್ರವೇಶ ಮಾಡ್ತೀರಾ ಅಂತ? ಆಪರ್ಚುನಿಟಿ ದೇವ್ರು ಯಾವಾಗ ಕೊಡ್ತಾರೋ ನೋಡ್ಬೇಕು. ಇಷ್ಟು ದಿನ ದೇವ್ರು ಕೊಟ್ಟಿದ್ದ ಆಪರ್ಚುನಿಟಿ, ಅದ್ರಲ್ಲಿ ನಂದೇನು ಇಲ್ಲ. ಸೊ ಹಂಗಾಗಿ ನೋಡ್ತೀನಿ. ಅಂದ್ರೆ ಒಂದು ಒಳ್ಳೆ ಕ್ಯಾರೆಕ್ಟರ್, ಒಂದು ಒಳ್ಳೆ ಮೂವಿ, ಒಂದೊಳ್ಳೆ ಟೀಮ್ ಸಿಕ್ಕರೆ ಖಂಡಿತವಾಗ್ಲೂ ಮಾಡ್ತೀನಿ. ಮನೆಯವರ ರೆಸ್ಪಾನ್ಸ್ ಹೆಂಗಿದೆ ಮೇಡಮ್? ನೀವು ಆಡಿಯನ್ಸ್ ಆಗಿ ಚಪ್ಪಾಳೆ ತರ್ತಿದ್ರಿ, ಅದನ್ನ ಬಂತು, ಅದಾದ್ಮೇಲೆ ಮಹಾನಟಿ ಆಯ್ತು, ಬ್ಯಾಕ್ ಟು ಬ್ಯಾಕ್ ಶೋಸ್ ಆಯ್ತು. ಸೊ ಏನೆಲ್ಲ ಚೇಂಜಸ್ ಆಗಿದೆ ಇಷ್ಟು ಶೋಗಳಾದ್ಮೇಲೆ ಮತ್ತೆ ಸೀರಿಯಲ್ ಆದ್ಮೇಲೆ? ಏನೆಲ್ಲ ಚೇಂಜಸ್ ಆಗಿದೆ ಗಗನಬಾರಿ ಅವರ ಲೈಫ್ ಅಲ್ಲಿ ಅಂತ? ತುಂಬಾನೇ ಚೇಂಜಸ್ ಆಗಿದೆ. ಅಂದ್ರೆ ಹಿಂಗಿದ್ದ ಲೈಫ್ ಹಿಂಗ್ ಟರ್ನ್ ಆಗ್ಬಿಡ್ತು ಅಂತಾರಲ್ಲ, ಆತರ ಅನ್ಕೊಂಡೇ ಇರ್ಲಿಲ್ಲ. ನಾನು ಅನ್ಕೊಂಡಿರ್ಲಿಲ್ಲ, ನಮ್ಮನೇಲಿ ಯಾರು ಅನ್ಕೊಂಡಿರ್ಲಿಲ್ಲ. ಸೊ ಇವಾಗ ನಮ್ಮ ಮನೇಲಿ ಯಾವ್ದಾದ್ರು ಒಬ್ರು ಈ ಫೀಲ್ಡ್ ಅಲ್ಲಿ ಇದ್ರೆ ಒಂದ್ ಹಿಂಟ್ ಇರುತ್ತೆ, ಹಿಂಗ್ ಹೋಗ್ಬೋದು, ಮಾಡಬಹುದು ಅಂತ. ಅದೇನೋ ಗೊತ್ತೇ ಇಲ್ಲ, ಸಡನ್ ಆಗಿ ಆಗಿದ್ದು ಲೈಫಲ್ಲೆಲ್ಲ. ಹಿಂಗ್ ಜೋರಾಗಿ ಏನೋ ಒಂಥರ ಈ ಮಿಂಚು ಗುಡುಗು ಏನೂ ಇಲ್ಲದೆ ಮಳೆ ಬಂದ್ಬಿಟ್ರೆ ಹೆಂಗ್ ಸರ್ಪ್ರೈಸ್ ಆಗ್ತೀವೋ ಹಂಗಾಯ್ತು ನನ್ನ ಲೈಫಲ್ಲೂ ಕೂಡ. ಮನೇಲಿ ಎಲ್ಲಾರ್ಗು ತುಂಬಾನೇ ಖುಷಿ ಇದೆ. ಅಪ್ಪ, ಅಮ್ಮ, ಅಕ್ಕ, ಅಣ್ಣ, ಅಷ್ಟೇ ಅಲ್ಲದೆ ಊರಿನ ಜನ ಎಲ್ಲ ತುಂಬಾ ಖುಷಿ ಪಡ್ತಾರೆ. ಸೊ ಹಳ್ಳಿಲೆಲ್ಲ ಹೋದಾಗ ತುಂಬಾ ಹೆಮ್ಮೆಯಿಂದ ಮಾತಾಡಿಸ್ತಾರೆ, ತುಂಬಾ ಖುಷಿ ಆಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಜನ ಫಾಲೋವರ್ಸ್ ಇರ್ತಾರೆ, ನಿಮ್ಮ ರೆಕಗ್ನೈಸೇಷನ್ ಆಗಿರ್ಬೋದು, ಹಾಗೇನೆ ನಿಮ್ಮ ಬೆಳವಣಿಗೆ ನೋಡ್ಬಿಟ್ಟು ಒಂದಷ್ಟು ಜನ ಪಾಸಿಟಿವ್ ಮಾತಾಡ್ತಾರೆ, ಒಂದಷ್ಟು ಜನ ನೆಗೆಟಿವ್ ಮಾತಾಡ್ತಿರ್ತಾರೆ. ಸೊ ಅಂತ ಒಂದು ಕಮೆಂಟ್ಸ್ ಅನ್ನ ನೋಡಿದಾಗ ಏನ್ ರಿಯಾಕ್ಷನ್ ಇರುತ್ತೆ ಗಗನ ಅವ್ರದ್ದು ಅಂತ? ಇವಾಗ ಪಾಸಿಟಿವ್ ಆರ್ ನೆಗೆಟಿವ್ ಏನು ಬಜಾರಲ್ಲಿ ಇರ್ಬೇಕು ಅಂತ ಬಾಸ್ ಹೇಳಿಬಿಟ್ಟಿದ್ದಾರೆ. ಸೊ ಅದನ್ನೇ ಫಾಲೋ ಮಾಡ್ತೀನಿ ಬೇಸಿಕಲಿ. ನೆಗೆಟಿವ್ ಕಮೆಂಟ್ಸ್ನ ಅಷ್ಟೊಂದು ಮನಸ್ಸಿಗೆಲ್ಲ ತಗೊಳಕ್ ಹೋಗಲ್ಲ. ಖಂಡಿತವಾಗ್ಲೂ ಬೇಜಾರಾಗಲ್ಲ ಅಂತೆಲ್ಲ ಡೌ ಮಾಡೋಕ್ಕಾಗಲ್ಲ. ರೀಲ್ಸ್ ನೋಡ್ತಿರ್ಬೇಕಾದ್ರೆ ಕಮೆಂಟ್ಸ್ ಓಪನ್ ಮಾಡೇ ಮಾಡ್ತೀನಿ. ಅದೊಂದು ಅಭ್ಯಾಸ, ಕೈ ಹೋಗ್ಬಿಡುತ್ತೆ. ಫಸ್ಟ್ ಕಮೆಂಟ್ಸಿಗೆ ಹೋಗುತ್ತೆ, ನೋಡ್ತೀನಿ. ಬ್ಯಾಡ್ ಕಮೆಂಟ್ಸ್ ಇರುತ್ತೆ, ಬೇಜಾರಾಗುತ್ತೆ. ಒಂದು 10 ಸೆಕೆಂಡ್ಸ್ ಬೇಜಾರಾಗ್ತೀನಿ, ಮತ್ತೆ ಬೇರೆ ರೀಲ್ಸ್ ನೋಡ್ತೀನಿ. ಯಾವುದೋ ಕಾಮಿಡಿ ರೀಲ್ಸ್ ಬರುತ್ತೆ, ಹಂಗೆ ಅದು ರೊಟೀನ್. ಬೇಜಾರಾಗುತ್ತೆ, ಮತ್ತೆ ಖುಷಿ ಆಗ್ತೀನಿ, ಮತ್ತೆ ಬೇಜಾರಾಗುತ್ತೆ, ಖುಷಿ ಆಗ್ತೀನಿ, ಅದಿದ್ದಿದ್ದೆ. ಸೊ ಪಾಸಿಟಿವ್ ಕಮೆಂಟ್ಸ್ ನೋಡಿದಾಗೆಲ್ಲ
ಸೊ ಅದು ಪಾಸಿಟಿವ್ ಕಮೆಂಟ್ಸ್ ಇರುತ್ತೆ, ನೆಗೆಟಿವ್ ಕಮೆಂಟ್ಸ್ ಇರುತ್ತೆ. ನೆಗೆಟಿವ್ ಕಮೆಂಟ್ಸ್ನ ಡಿಲೀಟ್ ಮಾಡಿಬಿಡ್ತೀನಿ, ಪಾಸಿಟಿವ್ ಕಮೆಂಟ್ಸ್ನ ಹಾಗೆ ಮನಸ್ಸಲ್ಲೇ ಇಟ್ಕೊಂಡು ಅದೊಂಥರ ಮೋಟಿವೇಶನ್ ಲೈಫ್ಗೆ. ಬಟ್ ಯೂಶಲಿ ಜಾಸ್ತಿ ಬ್ಯಾಡ್ ಕಮೆಂಟ್ ಬರ್ತಾ ಇದೆ ಅದರಿಂದ ಅಂದರೆ ಬ್ಲಾಕ್ ಮಾಡಿಬಿಡ್ತೀನಿ. ಓಕೆ, ಈಗ ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ ಡ್ರೋನ್ ಪ್ರತಾಪ್ ಅವರ ಪಾರ್ಟ್ನರ್ ಆಗಿದ್ರೆ ನೀವು, ಅವ್ರಿಗೆ ಕಲ್ಸ್ಕೊಡುವಂತದ್ದು ಗೈಡೆನ್ಸ್ ಮಾಡುವಂತಹ ಹುಡುಗಿ ಆಗಿದ್ರಿ. ಸೊ ಅಲ್ಲೂ ಕೂಡ ಮದುವೆ ಸೀನ್ ಅಲ್ಲಿ ತುಂಬಾ ಒಂದಷ್ಟು ನೆಗೆಟಿವ್ ಟ್ರೋಲ್ಸ್ ಆಗಿರ್ಬೋದು, ಇದು ಕಮೆಂಟ್ಸ್ ಆಗಿರ್ಬೋದು ಬಂದಿತ್ತು. ಇದು ಒಂದಷ್ಟು ಮದುವೆ ಸೀನ್ ಅಲ್ಲಿ ಏನೆಲ್ಲ ಬಂತು, ನಿಮ್ ಕುಂಕುಮ ಕೊಟ್ಟಿದ್ದಾಗ ಇನ್ನೊಂದಷ್ಟು ವಿಚಾರಗಳನ್ನೆಲ್ಲ ಕೊಟ್ಟಾಗ, ಸೊ ಆ ಸೀಕ್ವೆನ್ಸ್ ಅಲ್ಲಿ ಮನೆಯವ್ರ ರಿಯಾಕ್ಷನ್ ಹೆಂಗಿತ್ತು ಅಂತ? ಇಲ್ಲ, ನಮ್ಮ ಮನೆಯವರಿಗೆ ಗಗನ ಹೇಗೆ ಅಂತ ಗೊತ್ತು. ನಾನು ಆಫ್ ದ ಸ್ಟೇಜ್ ಯಾರನ್ನೂ ಮಾತಾಡ್ಸಲ್ಲ ಅಂತ ಅವ್ರಿಗೂ ಗೊತ್ತು. ಯಾಕಂದ್ರೆ ಸುಮಾರಷ್ಟು ಸರಿ ಶೋಗೆ ಅವ್ರು ನೋಡಕ್ ಬಂದಿದ್ದಾರೆ, ಶೂಟಿಂಗಿಗೆ. ನಾನು ಅಲ್ಲಿ ಸ್ಟೇಜ್ ಇಂದ ಬಂದು ಸೋಫಾ ಮೇಲೆ ಕುತ್ಕೊಂಡೆ ಅಂದ್ರೆ ಗಗನ ಅಷ್ಟೇ, ಬೇರೆ ಪ್ರಪಂಚ ಇಲ್ಲ ಅವಳಿಗೆ. ಸೊ ನಾನು ಯಾರ್ದು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಹಂಗಾಗಿ ಗಗನ ಹೇಗೆ ಅಂತ ಮನೆಗೆ ಗೊತ್ತು. ಅವ್ರು ಏನ್ ತಲೆ ಕೆಡ್ಸ್ಕೊಳಲ್ಲ. ಕೆಲವೊಂದ್ಸರಿ ಅಮ್ಮ ಬೇಜಾರಾಗ್ತಾರೆ ನೆಗೆಟಿವ್ ಕಮೆಂಟ್ಸ್ ಬಂದಾಗ, ಮಾತಾಡ್ತಾರಂತೆ. ಸೊ ಪಾಪ ಅಲ್ವಾ, ಯಾಕೆ ನೆಗೆಟಿವ್ ಕಮೆಂಟ್ಸ್ ಹಾಕ್ತಾರೆ ಅಂತ ನಾನು ನಮ್ಮ ಅಕ್ಕಗೆ ಹೇಳಿದ್ದೀನಿ. ಹಿಂಗೇನು ಅವ್ರು ಹೇಳಿದ್ರೆ ಹೇಳ್ಬಿಡು, ದೇರ್ ಆರ್ ಸೆಟ್ ಆಫ್ ಪೀಪಲ್, ಅವರು ಬ್ಯಾಡ್ ಕಮೆಂಟ್ ಮಾಡಕ್ಕೆ ಅಂತಾನೆ ಇರ್ತಾರೆ. ಪಾಪ ಅವ್ರಿಗೇನು ಫಸ್ಟ್ರೇಷನ್ ಇರುತ್ತೆ ಲೈಫಲ್ಲಿ, ಅವ್ರಿಗೇನೋ ಆಫೀಸಲ್ಲಿ ಏನೋ ಜಗಳ ಆಗಿರುತ್ತೆ, ಬರ್ತಾರೆ. ಆ ಜಗಳನ ಆ ಕೋಪನ ಯಾರ ಮೇಲಾದ್ರೂ ಹಾಕ್ಬೇಕು. ನಾನು ಅವಾಗ ಸಿಕ್ಕಿರ್ತೀನಿ, ನನ್ನ ಮೇಲೆ ಹಾಕಿರ್ತಾರೆ. ಪಾಪ ಅವ್ರ ಲೈಫಲ್ಲಿ ಏನೋ ಆಗಿರುತ್ತೆ. ಸೊ ಬಿಟ್ಟಾಕ್ಬಿಡಿ, ಅದನ್ನೆಲ್ಲ ತಲೆ ಕೆಡ್ಸ್ಕೋಬೇಡಿ ಅಂತ. ಇವಾಗ ಒಂದು ಹುಡುಗಿ ಮೇಲೆ ಒಂದು ಹುಡುಗ ಬ್ಯಾಡ್ ಕಮೆಂಟ್ ಮಾಡ್ತಾ ಇದ್ದಾನೆ ಅಂದ್ರೆ, ಪಾಪ ಅವ್ನ ಲೈಫಲ್ಲಿ ಇದ್ದಿದ್ದು ಹುಡುಗಿ ಯಾರಿಗೋ ಅವ್ನಿಗೆ ಮೋಸ ಮಾಡಿರ್ತಾಳೋ, ಏನೋ ಚೀಟ್ ಮಾಡಿರ್ತಾಳೋ, ಅವ್ನಿಗೆ ಮನ್ಸಲ್ಲ ನೋವಿರುತ್ತೆ. ಹುಡುಗಿರೆಲ್ಲ ಹಿಂಗೆ ಅನ್ನೋದೊಂದು ಫಿಕ್ಸ್ ಆಗ್ಬಿಟ್ಟಿರುತ್ತೆ. ಸೊ ಅದಕ್ಕೆ ಕಮೆಂಟ್ಸ್ ಮಾಡ್ಬೋದೇನೋ, ಅದಕ್ಕೆ ತಲೆ ಕೆಡ್ಸ್ಕೋಬೇಡಿ ಅಂತ ಮನೇಲೇ ಹೇಳಿದ್ದೀನಿ. ಅವರು ಹಂಗೆ ಇದ್ದಾರೆ ಇವಾಗ. ಈಗ ಡ್ರೋನ್ ಪ್ರತಾಪ್ ಅವ್ರ ವಿಚಾರದಲ್ಲಿ ಬಂದಿರುವಂತ ನೆಗೆಟಿವ್ ಕಾಮೆಂಟ್ಸ್ ಬಗ್ಗೆ ನೀವಾಗಿರ್ಬೋದು ಡ್ರೋನ್ ಪ್ರತಾಪ್ ಅವ್ರ ಹತ್ರ ಡಿಸ್ಕಸ್ ಮಾಡಿದ್ದು ಉಂಟಾ ಅಂತ? ಅವರು ಆಕ್ಚುಲಿ ಕೇಳಿದ್ದೆ ನಾನು, ನೀವೆಲ್ಲ ಹೆಂಗೆ ಇದನ್ನ ಓವರ್ಕಮ್ ಮಾಡಿದ್ರಿ ಅಂತ. ಇಟ್ ಟೇಕ್ಸ್ ಟೈಮ್, ಬಟ್ ಓವರ್ಕಮ್ ಮಾಡ್ತೀರಾ ನೀವು ಅಂತ ಹೇಳಿದ್ರು. ಸೊ ನಾನು ಪ್ರತಾಪ್ ಅವರು ಅಷ್ಟೊಂದು ಡಿಸ್ಕಷನ್ ಮಾಡಲ್ಲ, ನಾವು ಕಂಟೆಂಟ್ ಬಗ್ಗೆ ಅಷ್ಟೇ ಡಿಸ್ಕಷನ್ ಮಾಡ್ತಾ ಇದ್ದಿದ್ದು. ಆ ವಿಷಯದಲ್ಲಿ ತುಂಬಾ ಸಪೋರ್ಟಿವ್ ಆಗಿದ್ರು, ಹೇಳ್ತಾ ಇದ್ರು ನೆಗೆಟಿವ್ ಕಮೆಂಟ್ಸ್ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ ಗಗನ್ ಅವರೇ, ಬೆಳಿಬೇಕಾದ್ರೆ ಇದೆಲ್ಲ ಬರ್ತಾ ಇರುತ್ತೆ, ನಾನು ತುಂಬಾ ಫೇಸ್ ಮಾಡಿದೀನಿ ಅಂತ ಮೋಟಿವೇಟ್ ತುಂಬಾ ಮಾಡಿದ್ದಾರೆ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಹೇಳೋದಾದ್ರೆ, ಅವರೊಟ್ಟಿಗೆ ಒಂದು ಸೀಸನ್ ಅನ್ನ ಕಳೆದಿದ್ದೀರಾ, ಹೆಂಗಿತ್ತು ಅವರ ಒಂದು ಅನುಭವ ಅಂತ? ಸ್ಟಾರ್ಟಿಂಗು ತುಂಬಾನೇ ಕಿರಿಕಿರಿ ಇಬ್ರು ಮಧ್ಯೆನೂ, ಅದ್ ಬಾಂಡಿಂಗ್ ಬಿಲ್ಡ್ ಆಗಕ್ಕೆ ಹೋಗ್ತಾ ಒಂದು ಆರ್ಗ್ಯಾನಿಕ್ ಫ್ರೆಂಡ್ಶಿಪ್ ಬಿಲ್ಡ್ ಆಯ್ತು. ತುಂಬಾನೇ ಖುಷಿ ಇದೆ. ಮೊನ್ನೆ ಫ್ರೆಂಡ್ಶಿಪ್ ಡೇಗೆ ನಾನು ವಿಶ್ ಮಾಡಿದ್ದೆ ಕೂಡ, ತುಂಬಾ ಕಮ್ಮಿ ಜನಕ್ಕೆ ವಿಶ್ ಮಾಡಿದ್ದೆ ನಾನು. ಬೇರೆ ಜನಕ್ಕೆ ಒಂದು 4 ಜನಕ್ಕೆ ವಿಶ್ ಮಾಡಿರ್ಬೋದು, ಅದಾಗ ಡ್ರೋನ್ ಪ್ರತಾಪ್ ಕೂಡ ಒಬ್ರು. ಸೊ ಅವರು ಪಾಸ್ಟ್ ನನಗೆ ಅಷ್ಟೊಂದು ಕ್ಲಾರಿಟಿ ಇಲ್ಲ, ಆಕ್ಚುಲಿ ಯಾರಿಗೂ ಕ್ಲಾರಿಟಿ ಇಲ್ಲ ಅವ್ರದ್ದು ಪಾಸ್ಟ್ ಅಲ್ಲಿ. ಸೊ ಬಟ್ ಇವಾಗ ನನ್ನ ಜೊತೆ ಫ್ರೆಂಡ್ಲಿ ಆಗಿರೋ ಡ್ರೋನ್ ಪ್ರತಾಪ್ ತುಂಬಾನೇ ಒಳ್ಳೆ ವ್ಯಕ್ತಿ. ಕನ್ನಿಂಗ್ ಮನಿ ಮೈಂಡೆಡ್ ಆ ಥರ ಏನೂ ಇಲ್ಲ, ನನ್ನ ಜೊತೆ ತುಂಬಾ ಚೆನ್ನಾಗಿದ್ದಾರೆ. ಸೊ ಆ ಡ್ರೋನ್ ಪ್ರತಾಪ್ ನಂಗೆ ತುಂಬಾ ಇಷ್ಟ ಆಗ್ತಾರೆ. ಈಗ ಸಾಮಾನ್ಯವಾಗಿ ಡ್ರೋನ್ ಪ್ರತಾಪ್ ಅವರ ವಿಚಾರದಲ್ಲಿ ಒಂದಷ್ಟು ನೆಗೆಟಿವ್ ಎಲ್ಲ ಬಂದಿದೆ. ಬಿಕಾಸ್ ಯಾಕಂದ್ರೆ ಅವ್ರ ಲೈಫ್ ಸ್ಟೈಲ್ ಅವ್ರಿಗೆ ಗೊತ್ತಿದೆ. ಬಿಕಾಸ್ ನೋಡುವಂತ ನೀವೇ ಒಂದು ಸೆಟ್ ಆಫ್ ಪೀಪಲ್ ಅವ್ರನ್ನ ನೆಗೆಟಿವ್ ಆಗಿ ನೋಡ್ತಿರ್ತಾರೆ. ಭರ್ಜರಿ ಬ್ಯಾಚುಲರ್ಸ್ ಇವ್ರ ಪಾರ್ಟ್ನರ್ ಅಂತ ಸಿಕ್ಕಿದಾಗ ನಿಮ್ಗೆ ಅಪ್ಪ ಇವ್ರೇನಕ್ಕಪ್ಪ ಸಿಕ್ಕಿದ್ರು, ಹೆಂಗ್ ತಗೊಂತಾರೋ ಜನ, ಯಾವ ತರ ಅಕ್ಸೆಪ್ಟ್ ಮಾಡ್ಕೊಳ್ತಾರೋ, ನಾನು ಈಗ ತಾನೇ ಹೆಜ್ಜೆ ಇಡ್ತಾ ಇದೀನಿ ಅನ್ನೋಂತ ಕ್ವಶನ್ ಏನಾದ್ರು ನಿಮ್ಮ ಮೈಂಡ್ ಅಲ್ಲಿ ಹೊಳೆದಿತ್ತ ಅಂತ? ಇಲ್ಲ, ನನಗೆ ಆತರ ಏನು ಅನ್ಸಿರ್ಲಿಲ್ಲ. ಡ್ರೋನ್ ಪ್ರತಾಪ್ ಅವ್ರು ಸಿಕ್ಕಾಗ ನಾನು ಆಕ್ಚುಲಿ ಖುಷಿಯಾಗಿದ್ದೆ. ಅಂದ್ರೆ ಏನೋ ಒಂದು ಚಾಲೆಂಜ್, ಏನೋ ಒಂದು ಡಿಫ್ರೆಂಟ್ ಆಗಿರುತ್ತೆ. ಇವಾಗ ಒಳ್ಳೆ ಹುಡುಗನ ಸಿಕ್ಬಿಟ್ರೆ ಅವನ್ನ ಏನಕ್ಕೆ ಗ್ರೂಮ್ ಮಾಡ್ಲಿ, ಅವ್ನ ಆಲ್ರೆಡಿ ಗ್ರೂಮ್ಡು. ಅವನ ಜೊತೆ ಸುಮ್ಮನೆ ನಾನು ಲವ್ ತರ ನಾಟಕ ಮಾಡ್ಕೊಂಡು ಹೋದ್ರು ನಾನು ಕೊನೆವರೆಗೂ ಇದ್ಬಿಡ್ತೀನಿ. ಇವ್ರ ಹತ್ರ ನಾನು ನಾಟಕ ಮಾಡ್ಕೊಂಡು ಹೋಗಕ್ಕಾಗಲ್ಲ, ನಾನು ಏನೇ ಮಾಡಿದ್ರು ಜೆನ್ಯೂನ್ ಆಗೇ ಮಾಡ್ಬೇಕು. ಇವ್ರ ಹತ್ರ ಸ್ಟೇಜ್ ಮೇಲೆ ನಾನು ಲವ್ ಅಂತ ಹೆಂಗಿರ್ಲಿ. ಸೊ ಆ ವಿಷಯದಲ್ಲಿ ನನಗೆ ಖುಷಿ ಆಗಿತ್ತು. ಡ್ರೋನ್ ಪ್ರತಾಪ್ ಸಿಕ್ಕಾಗ ಒಂದು ಚಾಲೆಂಜಿಂಗು, ಏನಾದ್ರು ಡಿಫ್ರೆಂಟ್ ಆಗಿ ಮಾಡ್ಬೋದು ಇವ್ರ ಜೊತೆಗೆ ಅನ್ನೋದೊಂದಿತ್ತು. ಯಾಕಂದ್ರೆ ಡ್ಯಾನ್ಸ್ ಬರಲ್ಲ, ಆಕ್ಟಿಂಗ್ ಬರಲ್ಲ, ಅವರಿಗೆ ಗೊತ್ತಿರೋದು ಸೈನ್ಸ್ ಒಂದೇ, ಏನಾದ್ರು ಕಲ್ಸ್ಬೋದಲ್ಲ, ನಾನು ಅವರಿಂದ ಏನಾದ್ರು ಕಲ್ತ್ಕೋಬೋದಲ್ಲ ಅನ್ನೋದು ಒಂದಿತ್ತು. ಸೊ ಬಟ್ ಭಯ ಏನಕ್ಕಿತ್ತು ಅಂದ್ರೆ, ನಂಗೆ ಭರ್ಜರಿ ಬ್ಯಾಚುಲರ್ಸ್ ಬರೋಕ್ಕಿಂತ ಮುಂಚೆನೇ ಭಯ ಇತ್ತು. ಪ್ರತಾಪ್ ಅವ್ರು ಸಿಕ್ಕಾಗಲ್ಲ ಮುಂಚೆನೆ ಹೆಂಗ್ ಅಕ್ಸೆಪ್ಟ್ ಮಾಡ್ತಾರೆ ಜನ, ಬ್ಯಾಡ್ ಕಮೆಂಟ್ಸ್ ಖಂಡಿತವಾಗ್ಲೂ ಬರುತ್ತೆ ಅಂತ ಗೊತ್ತಿತ್ತು ನನಗೆ. ಇಷ್ಟು ದಿನ ಒಬ್ರನ್ ಜೊತೆ ಇದ್ಲು, ಇವಾಗ ಒಬ್ರ ಜೊತೆ ಇರ್ತಾಳೆ ಅಂತ ಹೇಳ್ತಾರೆ ಅಂತ ಗೊತ್ತಿತ್ತು. ಸೊ ಅದೊಂದು ಭಯ ಇತ್ತು. ಬಟ್ ಚಾನಲ್ ಹೇಳಿದ್ರು ತಲೆ ಕೆಡ್ಸ್ಕೋಬೇಡ ಅಂತ, ಆ ವಿಷಯಕ್ಕೆ ಬಂದೆ. ಪ್ರತಿ ವರ್ಷ ನಿಮ್ಮೂರಲ್ಲಿ ಗಣಪತಿ ಹಬ್ಬ ಸೆಲೆಬ್ರೇಟ್ ಮಾಡುವಂತ ತುಂಬಾ ಇಡೀ ಕರ್ನಾಟಕಕ್ಕೆ ಗೊತ್ತು. ಚಿತ್ರದುರ್ಗದಲ್ಲಿ ಎಷ್ಟು ಚೆನ್ನಾಗಿ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು, ಅದ್ರಲ್ಲಿ ನಿಮ್ಮ ಸ್ಟೆಪ್ಸ್ ಕೂಡ ಇರುತ್ತೆ, ಪೋಲಿವನು. ಸೊ ಈ ವರ್ಷದ ಗಣೇಶ ಹಬ್ಬ ಇನ್ನೇನು ಕೆಲವೇ ದಿನಗಳಷ್ಟೇ ಬಾಕಿ ಇದೆ. ಸೊ ಯಾವ ಹಾಡಿಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿದ್ದೀರಾ ಅಂತ? ಇಲ್ಲ, ಅಂದ್ರೆ ನಾನು ಡ್ಯಾನ್ಸ್ ಮಾಡ್ತಾ ಇದ್ದೆ ಚಿತ್ರದುರ್ಗ ಗಣೇಶ ಹಬ್ಬದಲ್ಲೆಲ್ಲ. ಸೊ ಚಿತ್ರದುರ್ಗದಿಂದ ಒಂದು ಹಳ್ಳಿ ಇದೆ ಬಿಜಿಕೆರೆ ಅಂತ, ಅಲ್ಲಿ ಒಂದು ಚಿಕ್ಕ ಗಣೇಶ ಕೂರಿಸ್ತಿದ್ರು, ಅಲ್ಲಿ ಮಾಡ್ತಾ ಇದ್ದಿದ್ದು. ಸೊ ಆಕ್ಚುಲಿ ನಾನು ನಮ್ಮ ಹಿಂದೂ ಮಹಾಗಣಪತಿಗೆ ಹೋಗೇ ಇಲ್ಲ, ನೋಡೇ ಇಲ್ಲ.
ನಂಗೆ ತುಂಬಾ ಜನ ಇದ್ರೆ ಭಯ ಆಗ್ಬಿಡುತ್ತೆ, ನನ್ನೆಲ್ಲ ತುಳಿದು ಸಾಯಿಸ್ಬಿಡ್ತಾರು ಅಂತೆಲ್ಲ. ಆ ಥರ ಅಷ್ಟು ಪುಕ್ಲಿ ನಾನು. ಸೊ ಹಂಗಾಗಿ ರಜಾ ಕೊಡ್ತಾ ಇದ್ರು ನಮ್ಗೆ ಸ್ಕೂಲಲ್ಲೆಲ್ಲ. ದುರ್ಗದ ಗಣೇಶ ಹಬ್ಬಕ್ಕೆಲ್ಲ ರಜಾ ಕೊಡ್ತಾ ಇದ್ರೆ, ಅವತ್ತು ವಿಸರ್ಜನೆ ಇರುತ್ತಲ್ವ, ರಜಾ ಕೊಡ್ತಾರೆ. ರಜಾ ಕೊಟ್ರು ಹೋಗಿ ಮನೇಲಿ ಕುತ್ಕೊಬಿಡ್ತಾ ಇದ್ದೆ. ನಮ್ಮ ಅಣ್ಣ ಎಲ್ಲ ಹೋಗೋರು, ಅಲ್ಲೆಲ್ಲ ಪ್ರಸಾದ ಎಲ್ಲ ತಗೊಂಡ್ಬರ್ತಾ ಇದ್ದೆ ಮನೆಗೆ, ಮನೇಲಿ ಕುತ್ಕೊ ತಿಂತಾ ಇದ್ದೆ. ಒಂದಿನ ಹೋಗಿ ಗಣೇಶನ್ ನೋಡ್ಕೊ ಬರ್ತಾ ಇದ್ದೆ ಅಷ್ಟೇ. ವಿಸರ್ಜನೆಗಂತೂ ಹೋಗಿಲ್ಲ, ಆ ಧೈರ್ಯ ನನ್ನಲ್ಲಿ ಇಲ್ಲ. ಈಗ ಡ್ಯಾನ್ಸ್ ಯಾವ ಪ್ರಾಕ್ಟೀಸ್ ಮಾಡಿದಿರಾ? ಬಿಕಾಸ್ ಪೋಲಿ ಇವನ್ನೇ ಕಂಟಿನ್ಯೂ ಆಗುತ್ತೆ ಅಥವಾ ಬೇರೆ ಯಾವ್ದಾದ್ರು ಇದೆಯಾ ಅಂತ? ಇಲ್ಲ ಸರ್, ಅದನ್ನ 8th ಸ್ಟ್ಯಾಂಡರ್ಡ್ ಅಲ್ಲೇ ಬಿಟ್ಬಿಟ್ಟೆ. ಗಣೇಶ ಹಬ್ಬದಲ್ಲಿ ಡ್ಯಾನ್ಸ್ ಮಾಡೋದು ಸಖತ್ ನಾಚಿಕೆ ಆಗ್ಬಿಡ್ತು ನನಗೆ. ಆಮೇಲಿಂದ ಚಿಕ್ಕವಳಿದ್ದಾಗೇನೋ ಮಾಡ್ತಾ ಇದ್ದೆ, ಆಮೇಲೆ ಬಿಟ್ಬಿಟ್ಟೆ. ಈಗ ಅನ್ಎಕ್ಸ್ಪೆಕ್ಟೆಡ್ ಆಗೋ ಅಥವಾ ಎಕ್ಸ್ಪೆಕ್ಟೆಡ್ ಆಗೋ ಒಂದು ಕನ್ನಡ ಕಿರುತೆರೆಗಂತೂ ಎಂಟ್ರಿ ಕೊಟ್ರಿ. ಮುಂದಿನ ದಿನಗಳಲ್ಲಿ ನಟಿಯಾಗಿ ಈಗ ರಾಜ್ಕುಮಾರಿಯಿಂದ ಹೊರ ಹೊಮ್ತಿದ್ದೀರಾ. ಇಷ್ಟು ದಿನ ರಿಯಾಲಿಟಿ ಶೋಗಳಲ್ಲಿ ಮಿಂಚಿದ್ರೆ, ಈಗ ನಟಿಯಾಗಿ ಒಂದು ಕೆರಿಯರ್ ಅನ್ನ ಬಿಲ್ಡ್ ಮಾಡಿದ್ರ. ಯಾರು ನಿಮ್ಗೆ ಇನ್ಸ್ಪಿರೇಷನ್ ನಟನಾ ವೃತ್ತಿಗೆ? ಅಂಡ್ ನಿಮ್ಗೆ ಯಾವ್ದಾದ್ರು ಪರ್ಟಿಕ್ಯುಲರ್ ಆಗಿ ಸಿನಿಮಾಗಳಲ್ಲಾಗಿರೋ, ಸೀರಿಯಲ್ಸ್ ಆಗಿ ಇಂತ ಒಂದು ಪಾತ್ರ ಮಾಡ್ಬೇಕು ಅನ್ನೋಂಥದ್ದು ಏನಾದ್ರು ಮೈಂಡ್ ಅಲ್ಲಿ ಇದೆಯಾ ಅಂತ? ಅಂದ್ರೆ ನಾನು ಇದೇ ನನಗೆ ಅಂತ ನಾನು ಫಿಕ್ಸ್ ಆಗಿದ್ರೆ, ನನಗೆ ಇಂಥ ಒಂದು ಪಾತ್ರ ಮಾಡಬೇಕು ಅನ್ನೋದು ಆಸೆ ಇರುತ್ತೆ. ನಾನು ಏನೂ ಕಲ್ತಿಲ್ಲ, ನಾನು ಝೀರೋ. ಆಕ್ಟಿಂಗ್ ಗೊತ್ತಿಲ್ಲ, ಡ್ಯಾನ್ಸ್ ಗೊತ್ತಿಲ್ಲ, ಏನು ಐಡಿಯಾ ಇಲ್ಲ ಇಂಡಸ್ಟ್ರಿ ಬಗ್ಗೆ. ಅಂದ್ರೆ ನನಗೆ ಏನು ಕೊಟ್ಟರು ಚಾಲೆಂಜಿಂಗೇ. ಇವಾಗ ನನಗೆ ದೊಡ್ಡ ಕ್ಯಾರೆಕ್ಟರ್ ಕೂಡ ಒಂದು ಚಾಲೆಂಜಿಂಗ್ ಕ್ಯಾರೆಕ್ಟರೇ. ಸೊ ನನಗೆ ಚಾಲೆಂಜಿಂಗ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ, ಎಲ್ಲಾನು ಚಾಲೆಂಜಿಂಗೇ ನನಗೆ. ಸೊ ಹಂಗಾಗಿ ಯಾವ್ದು ಕೊಟ್ಟರು ಮಾಡ್ತೀನಿ. ಬಟ್ ಮನೆಯವ್ರಿಗೆ ಇಷ್ಟ ಆಗೋಂಥ ಕ್ಯಾರೆಕ್ಟರ್ ಆಗಿರ್ಬೇಕು. ಯಾವ್ದು ಕೊಟ್ರು ಅಂದ್ರೆ ಯಾವ್ದು ಕೊಟ್ರೆ ಅಂತಲ್ಲ, ನನ್ನ ಫ್ಯಾಮಿಲಿಗೆ ಇಷ್ಟ ಆಗ್ಬೇಕು. ಒಂದು ಫ್ಯಾಮಿಲಿ ಹುಡುಗಿ ಹೇಗಿರ್ಬೇಕು ಆ ಥರದ ಕ್ಯಾರೆಕ್ಟರ್ ಮಾಡಿ. ರಣ, ಈಗ ವಿಷಯ ಏನಂತಂದ್ರೆ, ನೀವು ಸ್ಟಾರ್ಟಿಂಗ್ ಮಹಾನಟಿ ಬಂದಾಗ್ಲೂ ಕೂಡ ಹೇಳಿದ್ರಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನನ್ನ ಫೇವ್ರೇಟ್ ನಟ ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಬಾಸ್ ಬಗ್ಗೆ ಏನಾದ್ರು ಹೇಳೋದಾದ್ರೆ? ಬಾಸ್ ಹೇಗೆ ಅಂತ ಬಾಸ್ ಫ್ಯಾನ್ಸಿಗೆ ಗೊತ್ತು. ಅವ್ರ ಮನಸ್ಸು ಎಷ್ಟು ಒಳ್ಳೆ ವ್ಯಕ್ತಿ ಮನಸ್ಸಿಂದ ಅವರು ಅಂತ. ಆಬ್ವಿಯಸ್ಲಿ ಲೈಫಲ್ಲಿ ಏನು ಒಳ್ಳೇದು ಕೆಟ್ಟದು ಎಲ್ರಿಗೂ ಆಗ್ತಾನೆ ಇರುತ್ತೆ. ಸೊ ನಿಮ್ಗೂ ಒಂದು ಒಳ್ಳೇದು ಕೆಟ್ಟದಾಗಿರುತ್ತೆ, ನನಗೂ ಒಂದು ಒಳ್ಳೇದು ಕೆಟ್ಟದಾಗಿರುತ್ತೆ. ಸ್ವಲ್ಪ ದೊಡ್ಡದಾಗಿ ಕೆಟ್ಟದಾಗಿದೆ ಇವರಿಗೆ. ಸೊ ಇವಾಗ ದೀಪ ಜೋರಾಗಿ ಉರಿತಿದೆ ಅಂದ್ರೆ ಅದು ಆರಿ ಮತ್ತೇನು ಹೊಸ ಬೆಳಕು ಬರುತ್ತೆ ಅಂತಾರಲ್ವ, ಹಂಗೆ ಈ ಕೆಟ್ಟದೆಲ್ಲ ಮುಗಿದು ಒಂದು ಹೊಸದಾಗಿ ಏನೋ ಒಂದು ಒಳ್ಳೆ ಸುದ್ದಿ ಬಂದೇ ಬರುತ್ತೆ ಬಾಸ್ ಲೈಫಲ್ಲಿ. ಆ ಒಳ್ಳೆ ಸುದ್ದಿಗೋಸ್ಕರ ನಾವೆಲ್ಲರೂ ಕಾಯ್ತಾ ಇದೀವಿ. ಸೊ ಡೆವಿಲ್ ನೋಡೋಕ್ಕೆ ಕಾಯ್ತಾ ಇದೀವಿ. ಅದು ಹೇಗೆ ಬರುತ್ತೆ ಅನ್ನೋದೊಂದು ಎಕ್ಸೈಟ್ಮೆಂಟ್ ಇದೆ. ಕೆಟ್ಟದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ, ಒಳ್ಳೆ ವಿಷಯ ಏನಿದೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಬೇಗ ಬಾಸ್ ಸ್ಟ್ರಾಂಗ್ ಆಗಿ ವಾಪಸ್ ಬರ್ತಾರೆ ಅನ್ನೋ ನಂಬಿಕೆ ಇದೆ. ನೀವ್ ಅನ್ಕೊಂಡಾಗೇನೆ ದರ್ಶನ್ ಅವರ ಜೊತೆ ಏನಾದ್ರು ಒಂದು ಅವಕಾಶ ಸಿಕ್ಕಿದ್ರೆ ಯಾವ ಕ್ಯಾರೆಕ್ಟರ್ ನ ಮಾಡ್ತೀರಾ ಅಂತ? ಅತ್ತೆ ಮಗಳು ಮಾಡ್ತೀರಾ, ಅಥವಾ ತಂಗಿ ಕ್ಯಾರೆಕ್ಟರ್ ಮಾಡ್ತೀರಾ, ಅಥವಾ ಹೀರೋಯಿನ್ ಆಗಿ ಮಾಡ್ತೀರಾ, ಅಥವಾ ಯಾವ ಕ್ಯಾರೆಕ್ಟರ್ ಮಾಡೋದಕ್ಕೆ ಇಷ್ಟ ಪಡ್ತೀರಾ ಅಂತ? ಅದನ್ನ ಕೇಳಿ ಅಯ್ಯೋ ಇದ್ರ ಬಗ್ಗೆ ಯೋಚನೆ ಮಾಡಕ್ಕೆ ಏನು ತಲೆಲ್ಲ ತಿರ್ಗೋಗ್ಬಿಡುತ್ತಪ್ಪ. ಅಷ್ಟೊಂದು ಯೋಚನೆ ಮಾಡೋ ಶಕ್ತಿನೂ ನನ್ನಲ್ಲಿಲ್ಲ. ನಾವೇನಿದ್ರು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅನ್ನೋರು. ಬಾಸ್ನ ಅಲ್ಲಿಟ್ಟು ಬಿಟ್ಟಿದ್ದೀನಿ. ಬಾಸ್ ಜೊತೆ ಆಪರ್ಚುನಿಟಿ ಅನ್ನೋದೇ ಒಂದು ದೊಡ್ಡ ಏನು ಅಂತಾರಲ್ವಾ, ಅವ್ರ ಜೊತೆ ಸುಮ್ಮನೆ ಏನು ಒಂದು ಸೆಲ್ಫಿ ಸಿಕ್ಕರೂ ಸಾಕು ನನಗೆ. ಸರ್ ಅದು ಯೋಚನೆ ಮಾಡಕ್ಕೆ ಎಷ್ಟು ಕಷ್ಟವಾಗಿದೆ, ಹೆಂಗ್ ಯೋಚನೆ ಮಾಡ್ಲಿ ನಾನು? ತಂಗಿ ಬಿಟ್ಟು ಯಾವ ಕ್ಯಾರೆಕ್ಟರ್ ಆದ್ರೂ ಮಾಡ್ತೀನಿ. ಸೂಪರ್. ಅಂಡ್ ಈಗೇನಂತಂದ್ರೆ, ಇತ್ತೀಚೆಗೆ ಒಂದಷ್ಟು ಬೆಳವಣಿಗೆಗಳು ನಡೀತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು. ದರ್ಶನ್ ಫ್ಯಾನ್ಸ್ ಅನ್ಎಜುಕೇಟೆಡ್ ಪರ್ಸನ್ಸ್ ನೆಗೆಟಿವ್ ಕಾಮೆಂಟ್ಸ್ ಮಾಡ್ತಾರೆ, ಕೆಟ್ಟದಾಗೆಲ್ಲ ಕಾಮೆಂಟ್ ಮಾಡ್ತಾರೆ. ನೀವು ಕೂಡ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನಂತಂದ್ರೆ, ದರ್ಶನ್ ಫ್ಯಾನ್ಸ್ ಹಿಂಗೂ ಇರ್ತಾರೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಟ್ಟಿರುವಂತ ನೀವಾಗಿರ್ಬೋದು, ಇನ್ನೊಂದಷ್ಟು ಜನ ಇದ್ದಾರೆ. ಸೊ ಯಾಕಂದ್ರೆ ಮೈಂಡ್ ಸೆಟ್ ಅನ್ನೋದು ಪಾಸಿಟಿವ್ ಆಗಿ ಥಿಂಕ್ ಮಾಡುವಂತವ್ರು ಇರ್ತಾರೆ, ನೆಗೆಟಿವ್ ಆಗಿ ಥಿಂಕ್ ಮಾಡುವಂತವ್ರು ಇರ್ತಾರೆ. ಸೊ ಈ ತರ ಥಾಟ್ ಮಾಡುವಂತವ್ರಿಗೆ ನಿಮ್ಮ ಒಪಿನಿಯನ್ ಏನು ಶೇರ್ ಮಾಡ್ತೀರಾ ಅಂತ? ಅಂದ್ರೆ ಅನ್ಎಜುಕೇಟೆಡ್ ಫ್ಯಾನ್ಸು ಅದೆಲ್ಲ ಎಲ್ಲಾ ಸೆಲೆಬ್ರಿಟಿಗೂ ಅವ್ರದ್ದು ಒಂದು ಸೆಟ್ ಆಫ್ ಫ್ಯಾನ್ಸ್ ಇರ್ತಾರೆ. ಅಂದ್ರೆ ಇವಾಗ ಸಪೋಸ್ ಒಂದು ನನಗೆ ಗೊತ್ತಿಲ್ಲ ಅವ್ರು ಫೇಕ್ ಅಕೌಂಟ್ ಮಾಡಿರ್ಬೋದಾ ಇಲ್ಲ ರಿಯಲ್ ಫ್ಯಾನ್ಸು, ನಾನು ನೋಡಿಲ್ಲ ಹೋಗಿ. ಬಟ್ ನಾನು ಬಾಸ್ ಫ್ಯಾನ್ ಆಗಿರೋದ್ರಿಂದ ನಾನು ಎಜುಕೇಟೆಡ್. ನಾನು ಅವ್ರ ಸಿನಿಮಾ ನೋಡಿ ಇಷ್ಟಪಟ್ಟಿದ್ದೀನಿ, ಇವತ್ತಿಗೂ ಅವ್ರ ಸಿನಿಮಾ ನೋಡೇ ಇಷ್ಟಪಡ್ತೀನಿ. ಸುಮಾರಷ್ಟು ಸಿನಿಮಾ ಇದೆ ನನಗೆ ಲೈಫ್ಗೆ ಅವು ತುಂಬಾ ಮೋಟಿವೇಶನ್. ನನ್ನ ಪ್ರೀತಿಯ ರಾಮು ನೋಡಿದಾಗ ಅನ್ಸುತ್ತೆ ಹಿಂಗ್ ಮಾಡ್ಬೇಕು ಆಕ್ಟಿಂಗ್ ಮಾಡಿದ್ರೆ ಅಂತ. ಮತ್ತೆ ಇನ್ನೊಂದು ಯಾವುದು ದತ್ತ ನೋಡಿದಾಗ ಅನ್ಸುತ್ತೆ ಕಾಮಿಡಿಯಾಗೂ ಮಾಡ್ತಾರಲ್ವಾ ಅನ್ಸುತ್ತೆ. ಮತ್ತೆ ಕರಿಯ ನೋಡಿದಾಗ ಹೆಂಗ್ ವಿಲನಿಶ್ ಆಗು ಮಾಡ್ತಾರಲ್ವಾ ಅನ್ಸುತ್ತೆ. ಕಲಾಸಿ ಪಳ್ಳೆ ನೋಡಿದಾಗ ಎಲ್ಲಾ ತರನು ಮಾಡ್ತಾರಲ್ಲಪ್ಪ ನಮ್ ಬಾಸು ಅನ್ಸುತ್ತೆ. ಡ್ಯಾನ್ಸ್ ಹಂಗೆ ಮಾಡ್ತಾರಲ್ವಾ, ಚಕ್ರವರ್ತಿನು ಮಾಡ್ತಾರೆ, ಕಾಟೇರನು ಮಾಡ್ತಾರೆ, ಈ ಕಡೆ ಕಾಮಿಡಿಯಾಗೂ ಮಾಡ್ತಾರೆ. ಎಲ್ಲದನ್ನು ಒಬ್ರ ಹತ್ರ ಇದೆ ಅಂದ್ರೆ ಅವ್ರ ಟ್ಯಾಲೆಂಟ್ ನ ನೋಡಿ ಇಷ್ಟಪಟ್ಟಿದ್ದೀನಿ ನಾನು. ಇವತ್ತವರೆಗೂ ಅವ್ರ ಟ್ಯಾಲೆಂಟ್ ನ ನೋಡಿ ಇಷ್ಟಪಟ್ಟಿದ್ದೀನಿ. ನಂತರ ಅಭಿಮಾನಿಗಳು ತುಂಬಾ ಜನ ಇದ್ದಾರೆ, ಅವ್ರ ಟ್ಯಾಲೆಂಟ್ ನ ನೋಡಿ, ಅವ್ರ ಆಕ್ಟಿಂಗ್ ಸ್ಕಿಲ್ ನ ನೋಡಿ, ಅವ್ರ ಎನರ್ಜಿನ ನೋಡಿ ಇಷ್ಟಪಟ್ಟಿರೋರು ಇದ್ದಾರೆ. ನನಗೆ ಪರ್ಸನಲ್ ಲೈಫ್ ಅನವಶ್ಯಕತೆ, ಅದು ಬೇಡ ನನಗೆ. ಆರ್ಟಿಸ್ಟ್ ತರ ನೋಡ್ಬೇಕು ನನಗೆ. ನನ್ನ ರಿಯಲ್ ಲೈಫ್ ಅವ್ರ ಮನೆಗೆ ಹೋಗಿ ಜ್ಯೂಸ್ ಕುಡ್ದಿಲ್ಲ ನಾನು, ಅವ್ರ ಮನೆಗೆ ಹೋಗಿ ಊಟ ಮಾಡಿಲ್ಲ ನಾನು, ಅವ್ರ ಪರ್ಸನಲ್ ಲೈಫ್ ನನಗೆ ಗೊತ್ತಿಲ್ಲ, ನಾನು ಅವ್ರ ಜೊತೆ ಸುತ್ತಾಡಿಲ್ಲ.
ಅವ್ರನ್ನ ನಾನು ರಿಯಲ್ ಆಗಿ ನೋಡೂ ಇಲ್ಲ. ನಾನು ಸ್ಕ್ರೀನ್ ಮೇಲೆ ನೋಡಿದೀನಿ, ಆ ಸ್ಕ್ರೀನ್ ಮೇಲೆ ಏನ್ ಬರುತ್ತೆ ಅಷ್ಟೇ ನಂಬ್ತೀನಿ ನಾನು. ಹಂಗಾಗಿ ನನಗೆ ಅದೆಲ್ಲ ಅನ್ನೆಸೆಸರಿ ಥಿಂಗ್ಸ್. ಸೊ ಅದು ಯಾರು ಕಮೆಂಟ್ ಮಾಡಿದಾರೋ, ಅದು ಯಾರು ಮಾಡಿಲ್ವೋ, ಅದು ನಿಜವಾಗ್ಲೂ ಬಾಸ್ ಫ್ಯಾನ್ ಅಲ್ವೋ ಗೊತ್ತಿಲ್ಲ. ಬಟ್ ರಿಯಲ್ ಬಾಸ್ ಫ್ಯಾನ್ಸಿಗೆ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಒಂದು ಯಾರಿಗಾದ್ರೂ ಕಮೆಂಟ್ ಮಾಡೋಕ್ಕಿಂತ ಮುಂಚೆ 1000 ಸರಿ ಯೋಚನೆ ಮಾಡಿ. ಸೊ ಅಕಸ್ಮಾತ್ ನಿಮ್ಮ ಅಕೌಂಟ್ ಕೆಳಗಡೆ ನೀವೇನಾದ್ರೂ ದಿವಾಸ್ ಅಭಿಮಾನಿ ಅಂತ ತಕ್ಕೊಂಡಿದ್ರೆ ಪ್ಲೀಸ್ ಅದನ್ನ ಆ ಥರ ಬ್ಯಾಡ್ ಕಮೆಂಟ್ ನೀವು ಮಾಡ್ತಾ ಇದ್ರೆ ಅದನ್ನ ತೆಗ್ದಾಕ್ಬಿಡಿ. ನೀವು ರಿಯಲ್ ಫ್ಯಾನ್ಸ್ ಆಗಿರಕ್ ಚಾನ್ಸೇ ಇಲ್ಲ. ಸೊ ನಮ್ಮ ಬಾಸ್ ಹೆಸರನ್ನ ಕಾಪಾಡೋದು ನಿಮ್ ಜವಾಬ್ದಾರಿ ಆಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ ಮಾತಾಡ್ತಾ ಹೇಳ್ತಾ ಇದ್ರೆ ಇದು ಸೆಲ್ಫಿ ಸಿಕ್ಕಿದ್ರೆ ಸಾಕು ಅಂತ ಹೇಳ್ಬಿಟ್ಟು, ಇನ್ ಕೇಸ್ ದರ್ಶನ್ ಅವರನ್ನ ಇದುವರೆಗೂ ಭೇಟಿ ಆಗಿಲ್ಲ ಅಂತಾನು ಕೂಡ ಹೇಳಿದ್ರಿ. ಇನ್ ಕೇಸ್ ಏನಾದ್ರು ಮುಂದಿನ ದಿನಗಳಲ್ಲಿ ಸಿಕ್ಕಿದ್ರೆ ಆ ಒಂದು ಎಕ್ಸೈಟ್ಮೆಂಟ್ ಹೆಂಗಿರುತ್ತೆ ಅಂತ? ಸೆಲ್ಫಿ ಸಿಕ್ಕಕ್ ಸರ್ ಐ ವಿಲ್ ಬಿ ವೆರಿ ಹ್ಯಾಪಿ. ನಾನು ಇವಾಗ ಆಕ್ಚುಲಿ ಈ ವರ್ಷ ನಾನು ಹಂಗೆ ವಿಶ್ ಮಾಡಿದ್ದೆ ಬಾಸ್ಗೆ. ಅವ್ರ ಫೋಟೋ ಹಾಕ್ಬಿಟ್ಟು ನಾನು ಪ್ರತಿ ವರ್ಷನೂ ಇನ್ಸ್ಟಾಗ್ರಾಮಲ್ಲಿ ವಿಶ್ ಮಾಡ್ತೀನಿ. ಈ ಸರಿ ನೆಕ್ಸ್ಟ್ ವರ್ಷ ಬರ್ಡೇಗೆ ನಿಮ್ಮ ಜೊತೆಗಿರೋ ಫೋಟೋ ಹಾಕಿ ವಿಶ್ ಮಾಡಿದ್ರೆ ನಂಗೆ ತುಂಬ ಖುಷಿ ಆಗುತ್ತೆ ಅಂತ. ಅದು ಕನ್ಸು ಕಾಣಕ್ಕೆ ತುಂಬ ದೊಡ್ಡದು. ಅದು ಅಷ್ಟೊಂದು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬಿಟ್ಟಿದ್ದೀನಿ ಅನ್ಸುತ್ತೆ. ಅದು ಆ್ಯಕ್ಚುಲಿ ನನಗೆ ಮೊನ್ನೆ ಒಂದು ಅಪರ್ಚುನಿಟಿ ಇತ್ತು ಅಲ್ಲಿ ಶೂಟಿಂಗ್ ಹತ್ರ ಹೋಗಿ ಮಾತಾಡ್ಸ್ಕೊಬರೋದು. ಬಟ್ ನನಗೆ ಹಂಗೆ ಇಷ್ಟ ಇಲ್ಲ. ನಾನು ಬಾಸ್ ಹತ್ರ ಮಾತಾಡ್ಸೋಕೆ ಹೋದಾಗ ಬಾಸ್ಗೆ ನನ್ನ ನೆನಪಿರ್ಬೇಕು. ನೆಕ್ಸ್ಟ್ ಟೈಮ್ ಹೋದಾಗ ಗಗನ ಅಲ್ವಾ ನೀನು ಅನ್ಬೇಕು. ಸೊ ಅಷ್ಟು ಬೆಳೆದ್ಮೇಲೆ ಹೋಗಕ್ಕೆ ಇಷ್ಟ ಇದೆ ನನಗೆ ಬಾಸ್ ಹತ್ರ. ಆಡಿಯನ್ಸ್ಗಾಗಿರ್ಬೋದು, ನಿಮ್ಮ ಫಾಲೋವರ್ಸ್ಗೆ ಏನು ಹೇಳ್ತೀರಾ ಅಂತ? ಆಡಿಯನ್ಸ್ಗೆ ನಂದು ರಾಜ್ಕುಮಾರಿ ಸೀರಿಯಲ್ ಬಗ್ಗೆ ಹೇಳೋದಾದ್ರೆ, ಹೊಸ ಹೆಜ್ಜೆ ಇಟ್ಟಿದ್ದೀನಿ. ನಿಮ್ಮನೆ ಮಗಳು ಇಷ್ಟು ದಿನ ಬೆಳೆಸಿದ್ದೀರಾ, ಇನ್ನು ಮುಂದೆನೂ ಹೀಗೆ ಸಪೋರ್ಟ್ ಮಾಡಿ. ರಾಜ್ಕುಮಾರಿ ಅನ್ನೋ ಸೀರಿಯಲ್, ನಂದು ಲಡ್ಡು ಅನ್ನೋ ಕ್ಯಾರೆಕ್ಟರ್ನ ಅಷ್ಟೇ ಪ್ರೋತ್ಸಾಹಿಸಿ. ಪ್ರತಿದಿನ ರಾತ್ರಿ 7 ಗಂಟೆಗೆ ಜೀ ಪವರ್ ಅನ್ನೋ ಹೊಸ ಚಾನಲಲ್ಲಿ ಬರ್ತಾ ಇದ್ದೀನಿ. ಸಿಹಿ ಹಂಚ್ತಾ ಬರ್ತೀನಿ ನಿಮ್ಮನೆಗೆಲ್ಲ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ದರ್ಶನ್ ಅವ್ರದ್ದು ಯಾವ್ದಾದ್ರು ಒಂದು ಡೈಲಾಗ್ ಅಥವಾ ಸಾಂಗ್ ಹೇಳೋದಾದ್ರೆ? ಆಕ್ಚುಲಿ ಯಾವ್ದು ನೆನಪಾಗ್ತಾ ಇಲ್ಲ ಇವಾಗ ನನಗೆ. ಅದೇ ದಾಸ ಕೊಟ್ರೆ ವರ ಇಟ್ರೆ ಶಾಪ ಅಂತ ಹೇಳ್ಬೋದು. ಸೊ ಇವಾಗ ನೆಕ್ಸ್ಟ್ ನಮ್ಮ ಬಾಸ್ ಲೈಫಲ್ಲಿ ಎಲ್ಲ ವರಾಗೆ ಬರಲಿ, ಇನ್ ಮುಂದೆ ಯಾವ ಶಾಪನೂ ಬೇಡ ಅಂತ ಹೇಳಕ್ ಇಷ್ಟಪಡ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.